ಧರ್ಮಸ್ಥಳದ ಪ್ರಕರಣದ ರಹಸ್ಯವನ್ನು ಪತ್ತೆ ಹಚ್ಚೋದಕ್ಕೆ ಎಸ್ಐಟಿ ತಂಡ ಫೀಲ್ಡ್ಗೆ ಇಳಿದಿದೆ. ಅನಾಮಿಕ ವ್ಯಕ್ತಿ ಎಸ್ಐಟಿ ಮುಂದೆ ಹಾಜರಾಗಿದ್ದು ಸುದೀರ್ಘ ವಿಚಾರಣೆಯನ್ನು ಎದುರಿಸಿದ್ದಾನೆ. ನಿರಂತರವಾಗಿ ಉತ್ತರ ನೀಡಿ ಹೊರಬಂದ ಮುಸುಕುಧಾರಿ ವ್ಯಕ್ತಿ ಇದೀಗ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾನೆ. ಧರ್ಮಸ್ಥಳ ಸದ್ಯ ಇಡೀ ದೇಶಾದ್ಯಂತ ಸದ್ದು ಮಾಡ್ತಿರೋ ನಗರ. ನೂರಾರು ಶವ ಹೂತಿಟ್ಟಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಅಲ್ಲಿ ಮಾರಣ ಹೋಮವೇ ನಡೆದಿದೆ ಅಂತ ಕಂಡವರೆಲ್ಲ ಸೇರಿ ಪುಂಖಾನುಪುಂಖವಾಗಿ ಕತೆ ಹೇಳ್ತಿದ್ದಾರೆ. ಆ ಕತೆಗೆ ಪೂರಕ ಎಂಬಂತೆ ಅನಾಮಿಕನೋರ್ವ ಬುರುಡೆ ತಂದು ಪೊಲೀಸರ ಮುಂದಿಟ್ಟಿದ್ದಾನೆ. ನಾನು ಅದೆಷ್ಟೋ ಹೆಣ್ಮಕ್ಕಳು, ಮಕ್ಕಳು, ಪುರುಷರ ಶವ ಹೂತಿದ್ದೇನೆ ಎಂದ ಬಳಿಕ ಕತೆಗಳೆಲ್ಲ ಸತ್ಯ ಅನ್ನೋ ಭಾವನೆ ಮೂಡುತ್ತಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ತನಿಖೆ ಚುರುಕು. ಅವನ ಮಾತು ಸತ್ಯವೇ ಆದರೆ ಅಲ್ಲೋಲ ಕಲ್ಲೋಲ. ಶವ ಹೂತಿಟ್ಟಿರೋ ಬಗ್ಗೆ ದೂರು ಕೊಟ್ಟಿದ್ದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೆದಿದೆ. ದೂರುದಾರನನ್ನ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರೋ ಎಸ್ಐಟಿ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸಿದೆ. ಆತನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಸತ್ಯ ಹೊರಗೆಡವಲು ಎಸ್ಐಟಿ ಅಧಿಕಾರಿಗಳಾದ ಜಿತೇಂದ್ರ ದಯಾಮ್ ಹಾಗೂ ಅನುಚೇತ್ ವಿರಾಮ್ ಮುಂದಾಗಿದ್ದಾರೆ. ದೂರುದಾರನ ಗುರುತು ಯಾರಿಗೂ ಸಿಗಬಾರದು ಅಂತ ಮುಖಕ್ಕೆ ಮುಸುಕು ಹಾಕಿ ಕರೆದುಕೊಂಡು ಬರಲಾಗಿತ್ತು. ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಿರಾಮ ನೀಡದೆ ಸತತ ವಿಚಾರಣೆ ನಡೆಸಿದ್ರು. ಐಬಿ ಕಚೇರಿಗೆ ಊಟ ತರಿಸಿ ವಿಚಾರಣೆ ಮುಂದುವರೆಸಿದ್ರು. ವೈಯಕ್ತಿಕ ಹಾಗೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ವಿಡಿಯೋ ಮೂಲಕ ದಾಖಲಿಸಿದ್ದಾರೆ. ದೂರುದಾರ ನೀಡಿದ ಉತ್ತರಕ್ಕೂ ಹಾಗೂ ಹಿಂದೆ ನೀಡಿದ ಉತ್ತರಕ್ಕೂ ತಾಳೆಯಾಗುತ್ತಾ ನೋಡಿದ್ದಾರೆ. ಹಿಂದೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಆತ ಯಾವುದೇ ಗೊಂದಲ ನೀಡದೆ ಉತ್ತರ ನೀಡಿದ್ದಾನೆ ಅಂತ ತಿಳಿದು ಬಂದಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆ ವೇಗ ಪಡೆದುಕೊಂಡಿದೆ. ಎಸ್ಐಟಿ ಎಂಟ್ರಿ ಕೊಟ್ಟು ಸಮಗ್ರ ಮಾಹಿತಿ ಕಲೆ ಹಾಕಿದೆ. ಮುಂದಿನ ತನಿಖೆಗಾಗಿ ಎಸ್ಐಟಿ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ಕೂಡ ಜಿಲ್ಲೆಗೆ ಆಗಮಿಸಿದ್ದಾರೆ. ಇನ್ನು ನಿರಂತರ ವಿಚಾರಣೆ ಎದುರಿಸಿ ಹೊರಬಂದ ಮುಸುಕುಧಾರಿ ವ್ಯಕ್ತಿ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾನೆ. ದಿನೇಶ್ ಕಾಶಿಪಟ್ನ, ಹರೀಶ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಇದೀಗ ಬೆಟ್ಟದ ಸವಾಲು ಎದುರಾಗಿದೆ. ಒಂದು ವೇಳೆ ಈತ ಬೆಟ್ಟದ ಮೇಲೆ ಏನಾದರೂ ಶವ ಹೂತಿದ್ದೀನಿ ಅಂತ ಹೇಳಿದರೆ, ಅಲ್ಲಿ ಬೆಟ್ಟದ ಮೇಲೆ ಶವ ಸಿಕ್ಕರೆ ಏನು ಮಾಡ್ತಾರೆ? ಒಬ್ಬ ಇನ್ಸ್ಪೆಕ್ಟರ್ಗೆ ತನಿಖೆಯ ಹೊಣೆಯನ್ನು ಹೊರಿಸಲಾಗತ್ತೆ. ಸ್ಥಳದಲ್ಲಿ ಸಿಕ್ಕ ಅಸ್ಥಿಪಂಜರವನ್ನು FSLಗೆ ರವಾನೆ ಮಾಡ್ತಾರೆ. FSL ರಿಪೋರ್ಟ್ ತರಿಸೋದಕ್ಕೆ ಫಾರೆನ್ಸಿಕ್ಗೆ ಕೋಲ್ಕತ್ತಾದಲ್ಲಿ ಈ FSL ರಿಪೋರ್ಟ್ ಅಲ್ಲಿಂದ ಬರುತ್ತೆ. ಕೋಲ್ಕತ್ತಾದಿಂದ ಅಲ್ಲಿಗೆ ರವಾನೆ ಮಾಡ್ತಾರೆ. ಈ ಶವ ಹೆಣ್ಣಿನದ್ದ ಅಥವಾ ಗಂಡಿನದ್ದ, ಈ ವ್ಯಕ್ತಿ ಸತ್ತಾಗ ಎಷ್ಟು ವಯಸ್ಸಾಗಿತ್ತು, ಇದೆಲ್ಲವೂ ಕೂಡ FSLನಲ್ಲಿ ಗೊತ್ತಾಗತ್ತೆ. ಇನ್ನು ನಾಪತ್ತೆಯಾದವರ FIRಗಳು ಏನೇನು ಯಾರ್ಯಾರು ನಾಪತ್ತೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೋ ಆ FIRಗಳನ್ನು ಪರಿಶೀಲಿಸಿ ಅವರ ಕುಟುಂಬಸ್ಥರು ಯಾರಾದರೂ ಇದ್ದಾರಾ ಅಂತ ಪತ್ತೆ ಮಾಡ್ತಾರೆ. ಕುಟುಂಬಸ್ಥರು ಒಂದು ವೇಳೆ ಸಿಕ್ಕರೆ ಈ ಶವದ DNA, ಈ ಅಸ್ಥಿಪಂಜರದ DNA ಮತ್ತು ಕುಟುಂಬಸ್ಥರ DNAಗೆ ಹೋಲಿಕೆ ಮಾಡಿ ನೋಡ್ತಾರೆ. DNA ಏನಾದರೂ ಒಂದು ವೇಳೆ ಹೋಲಿಕೆ ಕಂಡು ಬಂದಲ್ಲಿ ಇಡೀ ಪ್ರಕರಣ ಬೇರೆ ದಿಕ್ಕನ್ನೇ ಪಡ್ಕೊಳ್ಬಹುದು. ಧರ್ಮಸ್ಥಳದ ಪ್ರಕರಣದ ರಹಸ್ಯವನ್ನು ಪತ್ತೆ ಹಚ್ಚೋದಕ್ಕೆ ಎಸ್ಐಟಿ ತಂಡ ಫೀಲ್ಡ್ಗೆ ಇಳಿದಿದೆ. ಅನಾಮಿಕ ವ್ಯಕ್ತಿ ಎಸ್ಐಟಿ ಮುಂದೆ ಹಾಜರಾಗಿದ್ದು ಸುದೀರ್ಘ ವಿಚಾರಣೆಯನ್ನು ಎದುರಿಸಿದ್ದಾನೆ. ನಿರಂತರವಾಗಿ ಉತ್ತರ ನೀಡಿ ಹೊರಬಂದ ಮುಸುಕುಧಾರಿ ವ್ಯಕ್ತಿ ಇದೀಗ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾನೆ. ಧರ್ಮಸ್ಥಳ ಸದ್ಯ ಇಡೀ ದೇಶಾದ್ಯಂತ ಸದ್ದು ಮಾಡ್ತಿರೋ ನಗರ. ನೂರಾರು ಶವ ಹೂತಿಟ್ಟಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಅಲ್ಲಿ ಮಾರಣ ಹೋಮವೇ ನಡೆದಿದೆ ಅಂತ ಕಂಡವರೆಲ್ಲ ಸೇರಿ ಪುಂಖಾನುಪುಂಖವಾಗಿ ಕತೆ ಹೇಳ್ತಿದ್ದಾರೆ.
ಆ ಕತೆಗೆ ಪೂರಕ ಎಂಬಂತೆ ಅನಾಮಿಕನೋರ್ವ ಬುರುಡೆ ತಂದು ಪೊಲೀಸರ ಮುಂದಿಟ್ಟಿದ್ದಾನೆ. ನಾನು ಅದೆಷ್ಟೋ ಹೆಣ್ಮಕ್ಕಳು ಮಕ್ಕಳು ಪುರುಷರ ಶವ ಹೂತಿದ್ದೇನೆ ಎಂದ ಬಳಿಕ ಕತೆಗಳೆಲ್ಲ ಸತ್ಯ ಅನ್ನೋ ಭಾವನೆ ಮೂಡುತ್ತಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ತನಿಖೆ ಚುರುಕು. ಅವನ ಮಾತು ಸತ್ಯವೇ ಆದರೆ ಅಲ್ಲೋಲ ಕಲ್ಲೋಲ. ಶವ ಹೂತಿಟ್ಟಿರೋ ಬಗ್ಗೆ ದೂರು ಕೊಟ್ಟಿದ್ದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೆದಿದೆ. ದೂರುದಾರನನ್ನ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರೋ ಎಸ್ಐಟಿ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸಿದೆ. ಆತನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಸತ್ಯ ಹೊರಗೆಡವಲು ಎಸ್ಐಟಿ ಅಧಿಕಾರಿಗಳಾದ ಜಿತೇಂದ್ರ ದಯಾಮ್ ಹಾಗೂ ಅನುಚೇತ್ ವಿರಾಮ್ ಮುಂದಾಗಿದ್ದಾರೆ. ದೂರುದಾರನ ಗುರುತು ಯಾರಿಗೂ ಸಿಗಬಾರದು ಅಂತ ಮುಖಕ್ಕೆ ಮುಸುಕು ಹಾಕಿ ಕರೆದುಕೊಂಡು ಬರಲಾಗಿತ್ತು. ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಿರಾಮ ನೀಡದೆ ಸತತ ವಿಚಾರಣೆ ನಡೆಸಿದ್ರು. ಐಬಿ ಕಚೇರಿಗೆ ಊಟ ತರಿಸಿ ವಿಚಾರಣೆ ಮುಂದುವರೆಸಿದ್ರು. ವೈಯಕ್ತಿಕ ಹಾಗೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ವಿಡಿಯೋ ಮೂಲಕ ದಾಖಲಿಸಿದ್ದಾರೆ. ದೂರುದಾರ ನೀಡಿದ ಉತ್ತರಕ್ಕೂ ಹಾಗೂ ಹಿಂದೆ ನೀಡಿದ ಉತ್ತರಕ್ಕೂ ತಾಳೆಯಾಗುತ್ತಾ ನೋಡಿದ್ದಾರೆ. ಹಿಂದೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಆತ ಯಾವುದೇ ಗೊಂದಲ ನೀಡದೆ ಉತ್ತರ ನೀಡಿದ್ದಾನೆ ಅಂತ ತಿಳಿದು ಬಂದಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆ ವೇಗ ಪಡೆದುಕೊಂಡಿದೆ. ಎಸ್ಐಟಿ ಎಂಟ್ರಿ ಕೊಟ್ಟು ಸಮಗ್ರ ಮಾಹಿತಿ ಕಲೆ ಹಾಕಿದೆ. ಮುಂದಿನ ತನಿಖೆಗಾಗಿ ಎಸ್ಐಟಿ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ಕೂಡ ಜಿಲ್ಲೆಗೆ ಆಗಮಿಸಿದ್ದಾರೆ. ಇನ್ನು ನಿರಂತರ ವಿಚಾರಣೆ ಎದುರಿಸಿ ಹೊರಬಂದ ಮುಸುಕುಧಾರಿ ವ್ಯಕ್ತಿ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾನೆ. ದಿನೇಶ್ ಕಾಶಿಪಟ್ನ, ಹರೀಶ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಇದೀಗ ಬೆಟ್ಟದ ಸವಾಲು ಎದುರಾಗಿದೆ. ಒಂದು ವೇಳೆ ಈತ ಬೆಟ್ಟದ ಮೇಲೆ ಏನಾದರೂ ಶವ ಹೂತಿದ್ದೀನಿ ಅಂತ ಹೇಳಿದರೆ, ಅಲ್ಲಿ ಬೆಟ್ಟದ ಮೇಲೆ ಶವ ಸಿಕ್ಕರೆ ಏನು ಮಾಡ್ತಾರೆ? ಒಬ್ಬ ಇನ್ಸ್ಪೆಕ್ಟರ್ಗೆ ತನಿಖೆಯ ಹೊಣೆಯನ್ನು ಹೊರಿಸಲಾಗತ್ತೆ. ಸ್ಥಳದಲ್ಲಿ ಸಿಕ್ಕ ಅಸ್ಥಿಪಂಜರವನ್ನು FSLಗೆ ರವಾನೆ ಮಾಡ್ತಾರೆ. FSL ರಿಪೋರ್ಟ್ ತರಿಸೋದಕ್ಕೆ ಫಾರೆನ್ಸಿಕ್ಗೆ ಕೋಲ್ಕತ್ತಾದಲ್ಲಿ ಈ FSL ರಿಪೋರ್ಟ್ ಅಲ್ಲಿಂದ ಬರುತ್ತೆ. ಕೋಲ್ಕತ್ತಾದಿಂದ ಅಲ್ಲಿಗೆ ರವಾನೆ ಮಾಡ್ತಾರೆ. ಈ ಶವ ಹೆಣ್ಣಿನದ್ದ ಅಥವಾ ಗಂಡಿನದ್ದ, ಈ ವ್ಯಕ್ತಿ ಸತ್ತಾಗ ಎಷ್ಟು ವಯಸ್ಸಾಗಿತ್ತು, ಇದೆಲ್ಲವೂ ಕೂಡ FSLನಲ್ಲಿ ಗೊತ್ತಾಗತ್ತೆ. ಇನ್ನು ನಾಪತ್ತೆಯಾದವರ FIRಗಳು ಏನೇನು ಯಾರ್ಯಾರು ನಾಪತ್ತೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೋ ಆ FIRಗಳನ್ನು ಪರಿಶೀಲಿಸಿ ಅವರ ಕುಟುಂಬಸ್ಥರು ಯಾರಾದರೂ ಇದ್ದಾರಾ ಅಂತ ಪತ್ತೆ ಮಾಡ್ತಾರೆ. ಕುಟುಂಬಸ್ಥರು ಒಂದು ವೇಳೆ ಸಿಕ್ಕರೆ ಈ ಶವದ DNA, ಈ ಅಸ್ಥಿಪಂಜರದ DNA ಮತ್ತು ಕುಟುಂಬಸ್ಥರ DNAಗೆ ಹೋಲಿಕೆ ಮಾಡಿ ನೋಡ್ತಾರೆ. DNA ಏನಾದರೂ ಒಂದು ವೇಳೆ ಹೋಲಿಕೆ ಕಂಡು ಬಂದಲ್ಲಿ